ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೂ ಕೂಡ ನಿಮ್ಮ ಕೂದಲು ಈ ರೀತಿಯಾಗಿ ಸಾಫ್ಟ್ ಸಿಲ್ಕಿ ಮತ್ತು ತುಂಬಾ ಚೆನ್ನಾಗಿ ಬೆಳಿಬೇಕಂದ್ರೆ ಇವತ್ತಿನ ಈ ಒಂದು ರೆಮಿಡಿನ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬಂದರೆ ಸಾಕು, ನೀವು ಕೂಡ ಈ ರೀತಿಯಾಗಿ ಚೆನ್ನಾಗಿ ಕೂದಲು ಕಂಡೀಷನನ್ನು ಇಟ್ಕೊಳ್ಬಹುದು. ಅದು ಕೂಡ ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ಮನೆಯಲ್ಲೇ ರೆಡಿ ಮಾಡಿಕೊಂಡು ಹಚ್ಕೊಳ್ಬಹುದು. ಇದಕ್ಕೆ ನಿಮಗೆ ದುಬಾರಿ ಹಣ ಖರ್ಚು ಮಾಡೋ ಅಗತ್ಯವಿಲ್ಲ, ಪಾರ್ಲರ್ಗೆ ಹೋಗೋ ಅಗತ್ಯವಿಲ್ಲ. ಜಸ್ಟ್ ಮನೆಯಲ್ಲೇ ಇರೋವಂಥ ಇಂಗ್ರೀಡಿಯೆಂಟ್ನ ಬಳಸ್ಕೊಂಡು ಇವತ್ತಿನ ಈ ಒಂದು ರೆಮಿಡಿನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ರೆಗ್ಯುಲರ್ ಆಗಿ ಬಳಸ್ಕೊತಾ ಬನ್ನಿ ಸಾಕು, ರಿಸಲ್ಟ್ ನೀವೇ ಸ್ವತಃ ಆಗಿ ಕಾಣಿಸ್ತೀರಾ. ಸೊ ಆ ಒಂದು ನ್ಯಾಚುರಲ್ ಆದಂಥ ರೆಮಿಡಿ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಖಂಡಿತವಾಗ್ಲೂ ಬನ್ನಿ ಇವತ್ತಿನ ಈ ಒಂದು ವಿಡಿಯೋಲ್ಲಿ ನೋಡ್ಕೊಳ್ಳೋಣ. ಅದ್ರಗೋಸ್ಕರ ನೋಡಿ, ಮೊಟ್ಟ ಮೊದಲು ಇಲ್ಲಿ ನಾನು ಒಂದು ಬೀಟ್ರೂಟನ್ನು ತೊಗೊಂಡಿದ್ದೀನಿ. ಅಷ್ಟು ಬೀಟ್ರೂಟ್ ಇದು ಇದೆ. ನಿಮ್ಮೆಲ್ಲರಿಗೆ ಗೊತ್ತಿದೆ ವೀಕ್ಷಕರೇ, ಬೀಟ್ರೂಟ್ ನಮ್ಮ ಒಂದು ಹೆಲ್ತ್ಗೆ ಎಷ್ಟು ಒಳ್ಳೆ ಆಗಿರುವಂಥ ಇಂಗ್ರೀಡಿಯೆಂಟು, ಜೊತೆಗೆ ನಮ್ಮ ಕೂದಲು ಆರೈಕೆ ಸಲುವಾಗಿ ಕೂಡ ಇದು ತುಂಬಾ ಒಳ್ಳೆ ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ. ಸ್ಕಿನ್ಗಂತೂ ಇದು ತುಂಬಾ ಒಂದು ಪ್ರೀಷಿಯಸ್ ಹಬ್ ಆಗಿ ಕೆಲಸ ಮಾಡುತ್ತೆ. ಯಾಕಂದರೆ ಗ್ಲೋಯಿಂಗ್ ಸ್ಕಿನ್ನ ಖಂಡಿತವಾಗಲೂ ಬೀಟ್ರೂಟಿಂದ ನಾವು ಪಡ್ಕೊಳ್ಬಹುದು. ಸೊ ನೋಡಿ, ಇಲ್ಲಿ ಬೀಟ್ರೂಟನ್ನು ಅಷ್ಟು ನಾನು ತುರ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಾಸೆಸ್ ಏನಂತ ನೋಡ್ಕೊಳ್ಳೋಣ. ಇದನ್ನು ಹಾಕೊಳ್ಳೋದ್ರಿಂದ ನ್ಯಾಚುರಲ್ ಆಗಿ ನಮಗೆ ಒಳ್ಳೆ ರೀತಿಯಲ್ಲಿ ಕಲರ್ ಸಿಗುತ್ತೆ. ಅದ್ರಗೋಸ್ಕರ ನಮಗೆ ಕೆಮಿಕಲ್ ಯೂಸ್ ಮಾಡೋ ಅಗತ್ಯವಿಲ್ಲ. ಸೊ ನೆಕ್ಸ್ಟ್ ಇಲ್ಲಿ ನಾನು ಒಂದು ಕಬ್ಬಿಣದ ಬಾಳೆಯನ್ನು ತೊಗೊಂಡಿದ್ದೀನಿ. ಅದರ ಒಳಗಡೆ ಇವಾಗ ನಾನು ಒಂದು ಫುಲ್ ಗ್ಲಾಸ್ ಅಷ್ಟು ಕುರುಡೆ ನೀರನ್ನು ಅಂದರೆ ಫಿಲ್ಟರ್ ವಾಟರ್ನ ಹಾಕೋತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ಏನು ಅಂದರೆ ತುರಿದಿಟ್ಕೊಂಡಿರೋವಂಥ ಬೀಟ್ರೂಟ್ನ ಇದರಲ್ಲಿ ನಾವು ಆ್ಯಡ್ ಮಾಡ್ಕೊಳ್ಬೇಕು. ಸೊ ನೋಡಿ, ವಾರದಲ್ಲಿ 2 ಸಲ 3 ಸಲ ಅಂತ ತಲೆ ಸ್ನಾನ ಮಾಡ್ತೀವಿ. ಸೊ ತಲೆ ಸ್ನಾನಕ್ಕೂ ಮುಂಚೆ ಇದನ್ನು ಹಚ್ಕೊಂಡ್ಬಿಟ್ರೆ ಸಾಕು, ನಿಮ್ಮ ಕೂದಲು ತುಂಬ ಒಳ್ಳೆಯ ರೀತಿಯಲ್ಲಿ ಇರುತ್ತವೆ. ಆಮೇಲೆ ಇಲ್ಲಿ ನಾನು ಕರಿಬೇವನ್ನು ಕೂಡ ಹಾಕಿದ್ದೀನಿ, ಫ್ರೆಶ್ಗಿರುವಂಥ ಕರಿಬೇವು. ನೆಕ್ಸ್ಟ್ ಇಲ್ಲಿ ನಾನು ಆ್ಯಡ್ ಮಾಡ್ತಾ ಇರೋವಂಥದ್ದು ಏನಂದರೆ ಫ್ಲ್ಯಾಕ್ಸ್ ಸೀಡ್ಸ್, ಅಗಸೆ ಬೀಜ. ನೋಡಿ, ದುಬಾರಿ ಹಣವನ್ನು ಕೊಟ್ಟು ಪಾರ್ಲರ್ಗೆ ಹೋಗಿ ಏನು ಹೇರ್ ಸ್ಟ್ರೈಟ್ನಿಂಗ್ ಟ್ರೀಟ್ಮೆಂಟ್, ಕೆರಟಿನ್ ಟ್ರೀಟ್ಮೆಂಟ್ ತೊಗೋತೀವಲ್ವ, ಅದು ನಾವು ಮನೆಯಲ್ಲೇ ಮಾಡ್ಕೊಳ್ಬಹುದು ವೀಕ್ಷಕರೇ. ಆದರೆ ನಮಗೆ ಗೊತ್ತಿರಬೇಕು ಅದು ಯಾವ ರೀತಿಯಾಗಿ ನಾವು ಯೂಸ್ ಮಾಡ್ಕೊಳ್ಬೇಕಂತ. ಅದು ಒಂದು ಸಲ ಗೊತ್ತಾದರೆ ಸಾಕು, ತುಂಬಾ ಅಂದರೆ ನ್ಯಾಚುರಲಿ ಆರ್ಗ್ಯಾನಿಕ್ ರೀತಿಯಲ್ಲಿ ನಮ್ಮ ಕೂದಲನ್ನು ನಾವು ಆರೈಕೆಯನ್ನು ಒಳ್ಳೆ ರೀತಿಯಲ್ಲಿ ಇಟ್ಕೊಳ್ಬಹುದು. ಸೊ ನೋಡಿ, ಫ್ಲ್ಯಾಕ್ಸ್ ಸೀಡ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸ್ ಹಾಕೋದ್ರಿಂದ ಕೂದಲು ತುಂಬಾ ನ್ಯಾಚುರಲಿ ಸಿಲ್ಕಿ, ಸಾಫ್ಟು ಮತ್ತು ಸ್ಟ್ರೇಟ್ ಆಗುತ್ತವೆ. ನೆಕ್ಸ್ಟ್ ಇಲ್ಲಿ ನಾನು ಒಂದು ಅಷ್ಟು ಫ್ರೆಶ್ಗಿರೋವಂಥ ಆ್ಯಲೋವೆರಾ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಫ್ರೆಶ್ಗಿರೋವಂಥ ಇದ್ದರೆ ಅದು ಹಾಕ್ಕೊಳ್ಳಿ, ಇಲ್ಲಾಂದರೆ ಮಾರ್ಕೆಟ್ನಲ್ಲಿ ರೆಡಿಮೇಡ್ ಸಿಗುತ್ತವೆ. ಸೊ ಅದನ್ನು ಸಹ ಇಲ್ಲಿ ನೀವು ಹಾಕ್ಕೊಳ್ಬಹುದು. ಆ್ಯಲೋವೆರಾ ಹಾಕ್ಕೊಳ್ಳೋದ್ರಿಂದ ಕೂದಲು ತುಂಬಾ ಒಳ್ಳೆ ರೀತಿಯಲ್ಲಿ ಇರುತ್ತವೆ ವೀಕ್ಷಕರೇ. ಕೂದಲಿಗೆ ತುಂಬ ಸಾಫ್ಟ್ ಮಾಡುವಂಥ ಕೆಲಸ ಇದು ಮಾಡುತ್ತೆ. ಜೊತೆಗೆ ಒಂದು ಬೌನ್ಸಿ ರೀತಿಯಾಗಿ ನಮ್ಮ ಕೂದಲು ಇರುತ್ತೆ. ಹಾಗಾಗಿ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಮತ್ತು ಆಮೇಲೆ ಇದರಲ್ಲಿ 1 ಟೇಬಲ್ ಸ್ಪೂನ್ ಆಫ್ ನಾನು ಅಕ್ಕಿ ಅಂದರೆ ರೈಸನ್ನು ಹಾಕ್ಕೊಂಡಿದ್ದೀನಿ. ರೈಸ್ ವಾಟರ್ ಕೂದಲು ಆರೈಕೆಗೆ ತುಂಬಾ ಒಳ್ಳೆಯದು. ಕೂದಲು ಬೆಳೆಸ್ಕೋಬೇಕು ಅಂದರೆ ಇದು ತುಂಬ ಒಳ್ಳೆಯ ರೀತಿಯಲ್ಲಿ ನಮಗೆ ಹೆಲ್ಪ್ ಮಾಡುತ್ತೆ. ಸ್ಕಿನ್ಗೆ ಎಷ್ಟು ಒಳ್ಳೆ ರೀತಿಯಲ್ಲಿ ರೈಸ್ ಇರುತ್ತೆ ಎಲ್ಲ ವೀಕ್ಷಕರೇ. ಹಾಗಾಗಿ ಹೇರ್ ಸಲುವಾಗಿ ಕೂಡ ಅಕ್ಕಿ ತುಂಬಾ ಒಂದು ಬೆಸ್ಟ್ ಆದಂಥ ಇಂಗ್ರೀಡಿಯೆಂಟ್ ಇದೆ. ಸೊ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ನಮಗೆ ಬಾಯ್ಲ್ ಮಾಡಬೇಕಾಗಿದೆ. ನಾವು ಏನು 1 ಗ್ಲಾಸ್ ಅಷ್ಟು ನೀರನ್ನು ಹಾಕಿದ್ದೀವಲ್ವ, ಅದು ಕುದ್ದು ಹಾಫ್ಗಿಂತನೂ ಕಡಿಮೆ ಆಗಬೇಕು. ಮತ್ತು ಜೆಲ್ ರೀತಿಯಾಗಿ ಇದು ಫಾರ್ಮ್ ಆಗುತ್ತೆ. ಯಾಕಂದರೆ ಅಗಸೆ ಬೀಜ ಹಾಕಿದೆ ಅಲ್ವಾ, ತುಂಬಾ ಅಂದರೆ ಬೆಸ್ಟ್ ಆದಂಥ ಈ ಒಂದು ರೆಮಿಡಿ ಇದೆ. ಸೊ ನೋಡಿ, ಚೆನ್ನಾಗಿದು ಬಾಯ್ಲ್ ಆಗ್ತಾ ಇದೆ. ನೋಡಿ ವೀಕ್ಷಕರೇ, ನಿಮಗೆ ಹೊರಗೆ ಹೋಗೋ ಅಗತ್ಯವಿಲ್ಲ, ಸಾವಿರಾರು ರೂಪಾಯಿಗಳ ಖರ್ಚು ಮಾಡೋ ಅಗತ್ಯವಿಲ್ಲ. ಜಸ್ಟ್ ಮನೆಯಲ್ಲಿರೋಂಥ ಇಂಗ್ರೀಡಿಯೆಂಟ್ನ ಬಳಸ್ಕೊಂಡು ನಮ್ಮ ಕೂದಲು ಆರೈಕೆ ನಾವು ತುಂಬಾ ಒಳ್ಳೆಯ ರೀತಿಯಲ್ಲಿ ಇಟ್ಕೊಳ್ಬೋದು. ಸೊ ಈ ರೆಮಿಡಿನ ನಾನು ಹೇಳ್ದಂಗೆ ತಲೆ ಸ್ನಾನಕ್ಕೂ ಒಂದು ಅರ್ಧ ಗಂಟೆ ಮುಂಚೆ ಹಚ್ಕೊಳ್ಬೇಕು. ಅಟ್ಲೀಸ್ಟ್ 20 ಮಿನಿಟ್ಸ್ ತಲೆ ಸ್ನಾನ ಮಾಡೋಕ್ಕೆ ಹೋಗ್ತೀವಲ್ವ, ಆ ಮುಂಚೆ ಇದನ್ನು ಹಚ್ಕೊಂಡ್ರೆ ಸಾಕು, ತುಂಬಾ ಒಳ್ಳೆಯದಾದಂಥ ರಿಸಲ್ಟ್ನ ಇಲ್ಲಿ ನೀವು ಪಡ್ಕೊಳ್ತೀರಾ. ಸೊ ಇದು ನೋಡಿ, ಚೆನ್ನಾಗಿದು ಬಾಯ್ಲ್ ಆಗಿದೆ. ಇವಾಗ ಇದು ರೆಡಿ ಆಗಿಬಿಟ್ಟಿದೆ ವೀಕ್ಷಕರೇ. ಈ ಒಂದು ಸ್ಟೇಜ್ನಲ್ಲಿ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಗ್ಯಾಸಿನ ಫ್ಲೇಮ್ನ ಆಫ್ ಮಾಡ್ಕೋತೀನಿ. ಸ್ವಲ್ಪ ಇದನ್ನು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ತಣ್ಣಗಾದ್ಮೇಲೆ ನೋಡಿ, ನೆಕ್ಸ್ಟ್ ಇಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೀನಿ ನಾನು.
ಬೋಲನ್ನು ತೊಗೊಂಡು ಸ್ವಚ್ಛಗಿರುವಂಥ ಒಂದು ಕಾಟನ್ ಬಟ್ಟೆಯನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಜಾರಿಂದ ಕೂಡ ಸೋರಿಸ್ಕೋಬೋದು. ಬಟ್ಟೆ ತೊಳ್ಕೊಳ್ಳಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಕೂಡ ಇಲ್ಲಿ ನಮ್ಮ ಮಾಡುವಂಥ ರೆಮಿಡಿ ವೇಸ್ಟ್ ಆಗೋದಿಲ್ಲ. ಸೊ ಹಾಗಾಗಿ ನೋಡಿ, ಜೊತೆಗೆ ಅಗಸೆ ಇರುತ್ತಲ್ವ, ಸ್ವಲ್ಪ ಸೋರಿಸ್ಕೊಳ್ಳೋಕ್ಕೆ ಸರಿ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು ಬಟ್ಟೆಯಲ್ಲಿ ಪೂರ್ತಿ ಇದು ರೆಡಿ ಮಾಡಿ ಇಟ್ಕೊಂಡಿರೋಂಥ ರೆಮಿಡಿನ ಹಾಕ್ತಾಯಿದ್ದೀನಿ. ಈ ರೀತಿಯಾಗಿ ನೋಡಿ ಹಾಕ್ಕೊಂಡು ಚೆನ್ನಾಗಿ ಏನು ಮಾಡಬೇಕಂದ್ರೆ ಇದರಲ್ಲಿರ್ತಕ್ಕಂಥ ಪೂರ್ತಿ ಆಗಿರೋಂಥ ಆ ಒಂದು ಮ್ಯಾಜಿಕಲ್ ಟಾನಿಕ್ನ ನಾವಿವಾಗ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೇಕು. ಸೊ ನೋಡಿ, ನನ್ನ ಕೈಗೆ ಹಾಕ್ತಾಯಿದ್ದೀನಿ, ನಿಮ್ಗೆ ಕಾಣಬಹುದು. ಅದು ಜೆಲ್ ರೀತಿ ಇದೆ. ಅದೇ ವೀಕ್ಷಕರೇ ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್, ಅಂದರೆ ಅಗಸೆ ಬೀಜ. ಮಾರ್ಕೆಟ್ನಲ್ಲಿ ಸಾವಿರಾರು ರೂಪಾಯಿಗಳ ಖರ್ಚು ಮಾಡಿಕೊಂಡು ಈ ಒಂದು ಅಗಸೆ ಜೆಲ್ನ ಅಥವಾ ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ನ ಮಾರ್ತಾ ಇದ್ದಾರೆ ವೀಕ್ಷಕರೇ. ನೆಕ್ಸ್ಟ್ ಇದ್ರ ಒಳಗಡೆ ಇದಕ್ಕೆ ಇನ್ನಷ್ಟು ಪವರ್ಫುಲ್ ಮಾಡೋದಕ್ಕೆ ನಾನು ಇದರಲ್ಲಿ ಒಂದು ಇನ್ಸ್ಟೆಂಟ್ ಆಗಿರುವಂಥ ಕಾಫಿನ ಹಾಕ್ತಾ ಇದ್ದೀನಿ. ಕಾಫಿ ನ್ಯಾಚುರಲಿ ಕೂದಲನ್ನ ಸಿಲ್ಕಿ ಶೈನಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಜೊತೆಗೆ ಕೂದಲನ್ನ ನ್ಯಾಚುರಲ್ ಆಗಿ ಡೈ ಮಾಡೋ ಅಂಥ ಕೆಲಸ ಕೂಡ ಮಾಡುತ್ತೆ ಇಲ್ಲಿ. ಸೊ ಇಲ್ಲಿ ನಾನು ಕಾಫಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಹಾಕ್ತಾ ಇದ್ದೀನಿ ವೀಕ್ಷಕರೇ, ಅದು ಬಂದು ಗ್ಲಿಸರಿನ್. ಹೌದು ವೀಕ್ಷಕರೇ, ಗ್ಲಿಸರಿನ್ನ ನಾವು ಸ್ಕಿನ್ಗೆ ಹಚ್ಕೊಳ್ತೀವಿ, ಆದರೆ ಇದು ನಮ್ಮ ಕೂದಲನ್ನ ಒಂದು ಹೊಸ ಹೊಳಪು ಕೊಡೋಕ್ಕೆ, ಕೂದಲಿನಲ್ಲಿ ತುಂಬಾ ಡ್ರೈನೆಸ್ ಬಂದುಬಿಟ್ಟಿದೆ, ಆ ಒಂದು ಹೊಳಪೆ ಇಲ್ಲ ಅಂದಾಗೆ ಖಂಡಿತವಾಗ್ಲೂ ಬರೀ 1-2 ಡ್ರಾಪ್ ಅಷ್ಟು ನೀವು ಇಲ್ಲಿ ಗ್ಲಿಸರಿನ್ನ ಹಾಕ್ಕೊಂಡು ಈ ಒಂದು ರೆಮಿಡಿನ ಎಲ್ಲ ಕಡೆಯೂ ಹಚ್ಕೊಂಡು ತಲೆ ಸ್ನಾನಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ಅಪ್ಲೈ ಮಾಡಿಕೊಂಡು ಆಮೇಲೆ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ಬೆಸ್ಟ್ ಆದಂಥ ರಿಸಲ್ಟ್ನ ಪಡ್ಕೊಳ್ತೀರಾ. ವಿಡಿಯೋ ಇಷ್ಟ ಆದರೆ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.